ದಾಂಡೇಲಿ ನಗರ ಠಾಣೆಯಲ್ಲಿ ತೆರೆದ ಮನೆ ವಿದ್ಯಾರ್ಥಿಗಳಿಗೆ ಸಂಚಾರ ಮತ್ತು ಸುರಕ್ಷತಾ ಮಾಹಿತಿ ಕಾರ್ಯಕ್ರಮ. ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ನಡುವೆ ಸ್ನೇಹ ಸಂಬಂಧ ಬೆಳೆಸುವ ಉದ್ದೇಶದಿಂದ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ತೆರೆದ ಮನೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಇಂದು ಬುಧವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಆಯೋಜಿಸಲಾಗಿತ್ತು. ದಾಂಡೇಲಿಯ ಲಯನ್ಸ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳನ್ನು ಠಾಣೆಗೆ ಕರೆತರಲಾಯಿತು. ಈ ಸಂದರ್ಭದಲ್ಲಿ ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಮತ್ತು ಎಎಸ್ಐ ಮೆಹಬೂಬು ನಿಂಬುವಾಲೆ ಅವರು ವಿದ್ಯಾರ್ಥಿಗಳಿಗೆ ಮಹತ್ವದ ಮಾಹಿತಿಗಳನ್ನು ನೀಡಿದರು. ವಾಹನ ಚಲಾಯಿಸುವಾಗ ಹೆಲ್ಮೆಟ್, ಸೀಟ್ ಬೆಲ್ಟ್, ವಿಮೆ, ಆರ್ಸಿ ಮತ್ತು ಡಿಎಲ್ ಕಡ್ಡಾಯವಾಗಿ ಇರಬೇಕು ಎಂದು ತಿಳಿಸಿದ ಅವರು 18 ವರ್ಷದೊಳಗಿನ ಮಕ್ಕಳು ವಾಹನ ಚಲಾಯಿಸಬಾರದು ಎಂದು ಸೂಚಿಸಿದರು. ಮಕ್ಕಳಿಗೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಅರಿವು ಮೂಡಿಸಿ ಎಚ್ಚರಿಕೆ ವಹಿಸುವಂತೆ ಹೇಳಿದರು. ತುರ್ತು ಸಂದರ್ಭದಲ್ಲಿ ಸಹಾಯಕ್ಕಾಗಿ 112 ಮತ್ತು ಮಕ್ಕಳ ಸಹಾಯವಾಣಿ 1098 ಸಂಖ್ಯೆಗಳನ್ನು ಬಳಸುವ ಬಗ್ಗೆಯೂ ಮಾಹಿತಿಯನ್ನು ನೀಡಿದರು. ಸಂಚಾರಿ ಸೂಚನಾ ಫಲಕಗಳು, ಠಾಣೆಯಲ್ಲಿ ಬಳಕೆಯಲ್ಲಿರುವ ವಾಕಿ ಟಾಕಿ, ಡಿಡಿ ಮೆಷಿನ್, ಪಿಡಿಎ ಮೆಷಿನ್ಗಳ ಕಾರ್ಯಗಳು ಮತ್ತು ಶಾಲೆಗೆ ಬರುವಾಗ ಹೋಗುವಾಗ ಪಾಲಿಸಬೇಕಾದ ಸಂಚಾರಿ ನಿಯಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರಣೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಂತಹ ಕಾರ್ಯಕ್ರಮಗಳಿಂದ ಮಕ್ಕಳಲ್ಲಿ ಕಾನೂನಿನ ಅರಿವು ಮತ್ತು ಪೊಲೀಸರ ಬಗ್ಗೆ ವಿಶ್ವಾಸ ಮೂಡುತ್ತದೆ ಎಂದು ಅಧಿಕಾರಿಗಳು ಈ ಸಂದರ್ಭದಲ್ಲಿ ತಿಳಿಸಿದರು. ಆಮೇಲೆ ಲಾಸ್ಟ್ಗೆ 4th ಬರ್ತಾನೆ ಮಾಸ್ಟರ್ ಮೈಂಡ್. ಹೌದಾ? ಅವನೇನಂತ ಅಂದ್ರೆ ಖಂಡಿತ ಸೇಮ್ ಎಕ್ಸಾಕ್ಟ್ ಡಿಕ್ಕು ನನ್ಗೆ ಇದೇ ತರದೊಂದು ಆಡಬೇಕಾಗಿದೆ, ಎಷ್ಟು ಕೊಟ್ಟು ಹೇಳ್ರಿ ಅಂತ ಅಂತಾನೆ. ಸೊ ಅದಕ್ಕೆ ಅವನು ಖಂಡಿತ ಟೋಟಲಿ ಶಾಕ್ ಆಗಿರುತ್ತೆ. ಸೊ ಇಲ್ಲಪ್ಪ, ಏನೋ ಒಂದು ಮಿಸ್ಟೇಕ್ ಆಗಿದೆ, ನಾನು ಆಟಕ್ಕೆ ಅನ್ಕೊಂಡು ಆಡನ್ನ ತಗೊಂಡ್ಬಂದಿದ್ದೀನಿ ಅಂತೇಳಿ ಅವನಿಗೆ ಒಂದು ರಿಯಲೈಸ್ ಆಗುತ್ತೆ. ಸೊ ಅದಕ್ಕೆ ಅವ ಏನ್ ಮಾಡ್ತಾನೆ ಅಂದ್ರೆ ಇದಕ್ಕೆ 100 ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. 100 ರೂಪಾಯಿನ ಇದು ಆಟಕ್ಕರಲ್ಲಿ ಇದು ಆಡ ಮನೆಯಲ್ಲ 25-30 ರೂಪಾಯಿ ಸಿಗ್ತಾರೆ, ನನ್ಗೆ 100 ರೂಪಾಯಿ ಕೊಟ್ಟಿರಿ ಅಂತಾನೆ. ಆದ್ರೂ ಇದು ನೋಡೋಕೆ ಸ್ವಲ್ಪ ಆಕಳ ತರ ಇದೆ, ತಪ್ಪಾಗಿದೆ, ನಾನು ನಿಮ್ಗೆ 40 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನ ಅವನು. ಸೊ ಪಂಡಿತ ಯೋಚನೆ ಮಾಡ್ತಾನೆ ಅಂದ್ರೆ ಅಟ್ಲೀಸ್ಟ್ ನಾನು ಆಲ್ರೆಡಿ ಮೋಸ ಅಂತ ಹೋಗಿದ್ದೀನಿ, ಈಗ ಇಟ್ಲೀಸ್ಟ್ 60 ರೂಪಾಯಿ ಲಾಸ್ ಆಗುತ್ತೆ, 40 ರೂಪಾಯಿ ನನಗೆ ಸೇವ್ ಆಗುತ್ತೆ ಅಂತ ಹೇಳಿ 40 ರೂಪಾಯಿಗೆ ಆಕಳ ಕರನ್ನ ಕೊಟ್ಟು ಕಳಿಸ್ತಾನೆ. ಸೊ ನಮ್ಮ ಪರಿಸ್ಥಿತಿ ಇವತ್ತು ಹಂಗೆ ಆಗಿದೆ. ಏನಂದ್ರೆ ಒಂದ್ಸರಿ FB ಸ್ಕ್ರೋಲ್ ಅದು ಮುಗೀತು, ನೆಕ್ಸ್ಟ್ ಮತ್ತೊಬ್ಬ ವಾಟ್ಸಪ್, ಆಮೇಲೆ ಮುಗೀತು ಇನ್ಸ್ಟಾ ಸ್ಕ್ರೋಲ್, ಆಮೇಲೆ ಆ ಚಾಟು ಈ ಚಾಟು ಸ್ನ್ಯಾಪ್ ಚಾಟು ಹೋಗೊಟ್ಟು ಹೀಗೊಟ್ಟು ಎಲ್ಲ ನಮ್ಮನ್ನ ಆ ತರ ಬಳಸ್ಕೊತಾ ಇದ್ದಾರೆ ಅವ್ರ ಮೇಲೆ ಕುಂತ್ಕೊಂಡು. ಸೊ ನಾವು ಹಂಗೆ ಸ್ಕ್ರೋಲ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ದಯವಿಟ್ಟು ಕಡಿಮೆ ಮೊಬೈಲ್ ಅನ್ನ ಬಳಕೆ ಮಾಡಿ, ಮತ್ತೆ ಇವತ್ತಿಂದ ಒಂದು ಗೋಲ್ ಅನ್ನ ಸೆಟ್ ಮಾಡಿ. ಅರ್ಥ ಆಯ್ತಾ? ಗೋಲ್, ಎಲ್ಲರೂ ಒಂದು ಗೋಲ್ ಇರ್ಬೇಕಲ್ಲ. ನೀವೆಲ್ಲಾದ್ರೂ ಒಂದು ಹೋಗ್ತಿರ್ತೀರಿ, ಈಗ ಟ್ರಾವೆಲ್ ಮಾಡ್ಬೇಕಾರೆ, ಬಸ್ ಅಲ್ಲಿ ಹೋಗ್ಬೇಕಾರೆ, ಟ್ರೈನಲ್ಲಿ ಹೋಗ್ಬೇಕಾರೆ ಒಂದು ಟಿಕೆಟ್ ತಗೋತಿರಲ್ಲ, ಅಥವಾ ಇಲ್ಲ ನಾನು ಎಲ್ಲಿ ಬೇಕಾದ್ರೆ ಹೋಗ್ತೀನಿ ನಾನು ಟಿಕೆಟ್ ಕೊಡಂಗಿಲ್ಲ ಅಂತೀರ, ಅಥವಾ ಎಲ್ಲಿ ಬೇಕಾದ್ರೆ ನಾನು ಟಿಕೆಟ್ ಕೊಟ್ಬಿಡತ್ತಂತೀರ ಕಂಡಕ್ಟರ್ಗೆ. ಇಲ್ಲ ಒಂದು ಟಿಕೆಟ್ ತಗೋತಾರೆ, ಇಲ್ಲಿ ನಾನು ಮಂಗಳೂರು ಹೋಗ್ಬೇಕು, ಇಲ್ಲ ನಾನು ಬೆಂಗಳೂರು ಹೋಗ್ಬೇಕು, ನಾನು ಮುಂಬೈಗೆ ಹೋಗ್ಬೇಕು ಅಂತೇಳಿ ಒಂದು ಟಿಕೆಟ್ ಅನ್ನ ತಗೋತಾರೆ. ಸೊ ಅದು ಗೋಲ್ ಅನ್ನ ಒಂದು ಬರೆದಿಟ್ಕೊಬೇಡಿ. ಮತ್ತೆ ಅದಕ್ಕೆ ಗೋಲ್ ಅನ್ನ ರೀಚ್ ಮಾಡಕ್ಕೆ ಏನ್ ಮಾಡ್ಬೇಕು, ಏನಾದ್ರು ಮಾಡಕ್ಕೆ ಬೇಕಲ್ಲ. ಗೋಲ್ ರೀಚ್ ಆಗುತ್ತೆ, ನಾನು ಡೈಲಿ ಇಷ್ಟು ಸ್ಟಡಿ ಮಾಡಬೇಕು, ಇಷ್ಟೊತ್ತು ಆಟ ಆಡಬೇಕು. ಮತ್ತೆ ಅದೇ ರೀತಿ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಈ ಏಜ್ ಅಲ್ಲಿ ಆಟ ಆಡಿ, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದ್ರೂ ಆಟ ಆಡಿ. ಮೊಬೈಲ್ ಬಿಟ್ಟು ಅಟ್ಲೀಸ್ಟ್ ಆಗುತ್ತೆ, ಮೊಬೈಲ್ ಬಳಕೆ ಮಾಡ್ಬಿಟ್ಟು ಒಂದು ಅರ್ಧ ಗಂಟೆ ಆಟ ಆಡಿ. ಮುಂಚೆ ಎಲ್ಲ ಹೊರಗಡೆ ಆಟ ಆಡೋರು ಹೊರಗಡೆ ತಂದು ಕೂಡಿಸ್ತಾ ಅಂತ ಪರಿಸ್ಥಿತಿ ಇತ್ತು, ಬಟ್ ಒಳಗಡೆ ಇದ್ದವರು ಹೊರಗಡೆ ಕಳಿಸೋ ಪರಿಸ್ಥಿತಿ ಇದೆ, ಆಟ ಆಡೋದು ಅಂತ ಹೇಳಿ. ಸೊ ಎಲ್ಲರಿಗೂ ಫಿಸಿಕಲ್ ಆಟ ಆಡೋದು, ನೀವು ಮೊಬೈಲ್ ಗೇಮ್ ಆಟ ಆಡೋದಲ್ಲ, ಫಿಸಿಕಲ್ ಆಗಿ ಆಟ ಆಡಿದ್ರೆ ನಮ್ಮ ಮೈಂಡ್ ಅಂಡ್ ಬಾಡಿ ಕೋಆರ್ಡಿನೇಷನ್ ಚೆನ್ನಾಗಿ ಕೂಡ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಅದರಿಂದ ರೋಗ ಕೂಡ ಬೇಕಾಗುತ್ತೆ. ನಿಮ್ಗೆಲ್ಲರೂ ಗೊತ್ತಿರೋದು ಸಾಯಂಕಾಲ ಇರುತ್ತೆ. ಸೊ ಅದಕ್ಕೆ ದಯವಿಟ್ಟು ಆಟ ಆಡಿ, ಮೊಬೈಲ್ ಅನ್ನು ಕಡಿಮೆ ಬಳಕೆ ಮಾಡಿ, ಗೋಲನ್ನು ಸೆಟ್ ಮಾಡ್ಕೊಳ್ಳಿ. ಗೋಲನ್ನು ರೀಚ್ ಆಗುತ್ತೆ, ನಾನು ಏನೇನು ಮಾಡಬೇಕು ಅನ್ನೋದನ್ನ ನಿಶ್ಚಯ ಮಾಡ್ಕೊಳ್ಳಿ. ಮತ್ತೆ ಏನೇನು ಮಾಡಬಾರ್ದು, ಅಲ್ಲ ಏನ್ ಮಾಡಬಹುದು, ಮೊಬೈಲ್ ಅನ್ನು ಜಾಸ್ತಿ ನೋಡಬಾರ್ದು, ಯಾವ್ದಾದ್ರು ಟೈಮ್ ಪಾಸ್ ಮಾಡಬಹುದು, ಯಾವ್ದು ದುಶ್ಚಟಕ್ಕೆ ಗುರಿ ಆಗಬಾರ್ದು. ಸೊ ಇಷ್ಟಿಗೆ ನಾನು ಗೋಲ್ ಸೆಟ್ ಮಾಡಿಬಿಟ್ರೆ ಇದನ್ನ ಆಗ್ತೀನಿ ಅಂತ ಹೇಳಿ. ಹೌದಾ? ನೀವು ಆದಷ್ಟು ಜಾಗ್ರತೆ ಅವರಿಂದ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಅದ್ರ ಬಗ್ಗೆ ಮತ್ತೊಂದು ಸೆಷನ್ ಅಲ್ಲಿ ಮತ್ತೊಂದು ಸಲ ಸ್ಕೂಲ್ ವಿಸಿಟ್ ಮಾಡಿದಾಗ ನಮ್ಮ ಲೇಡೀಸ್ ಕಾನ್ಸ್ಟೇಬಲ್ ಬರ್ತಾರೆ, ಲೇಡೀಸ್ ಇವರು ಅವ್ರು ಕರ್ಕೊಂಡ್ಬಂದು ಅದ್ರ ಬಗ್ಗೆ ಡೀಟೇಲ್ ಹೇಳ್ತಾರೆ. ಅದಕ್ಕಾಗಿ ಹೋಗ್ಸೋ ಬಗ್ಗೆ ಆದಷ್ಟು ಜಾಗ್ರತೆ ಮಾಡಿ. ಈ ಹುಡುಗಿಯರಿಗೆ ಹೋಗಿ ಅಶ್ಲೀಲ ಫೋಟೋ ತೋರಿಸೋದು, ಅದನ್ನು ಅಶ್ಲೀಲವಾಗಿ ಸೆಕ್ಸ್ ವಿಡಿಯೋ ತೋರಿಸೋದು, ಕನ್ಸೆಂಟ್ ಸೆಕ್ಸ್ ಇದ್ರೂ ಸಹಿತ ಅದು ಅವಳು ಬಂದು ಅವ್ರು ತಂದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಇವುಗಳಿಗೆ ಇಲ್ರಿ ಸರ್ ಅವಳು ರಾಜಿ, ನಾನು ರಾಜಿ, ನೋ, ಅವಳು ತಂದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಅವಳು ಬಿಲೋ 18 ಇದ್ದಾಳೆ, ತಂದೆದೇ ನಡೀತದೆ, ತಂದೆಯಿಂದನೇ ಕೇಸ್ ಮಾಡುವಂಥದ್ದು. ತಂದೆ ಕಂಪ್ಲೇಂಟ್ ಮೇಲೆ ಕೇಸ್ ಮಾಡಿ ಒಳ ಹಾಕ್ತೀವಿ. ಆಯಿತಾ?